ನನಗ್ ಸಪೋರ್ಟ್ ಮಾಡಿ ನನ್ ಪರವಾಗಿ ಮಾತಾಡ್ತೀಯ ಅಂತ ಅನ್ಕೊಂಡ್ ಬಂದ್ರೆ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಹೌದು ಕರೆಕ್ಟ್ ಅಂತ ತಲೆ ಅಲ್ಲಾಡಿಸ್ತಿದ್ದಾನೆ ಮಂಕದಿಣ್ಣೆ. ಸರಿ, ನನ್ ಪ್ರಕಾರ ಆನ್ ಟೈಮಿಗೆ ಕೆಲ್ಸಕ್ಕೆ ಬರ್ಲಿ, ಆನ್ ಟೈಮ್ ಹೋಗ್ಬಿಡ್ಲಿ. ಒಬ್ರು ನೋಡಿ ಇನ್ನೊಬ್ರು ಕಲಿತಾರಲ್ವಾ, ಇನ್ನೊಬ್ರಿಗೆ ನಾವ್ ಎಕ್ಸಾಂಪಲ್ ಆಗಿರ್ಬೇಕಲ್ವಾ ಸುಶಾಂತ್ ಸರ್. ಅದನ್ ಬಿಟ್ಟು ಇಷ್ಟ ಬಂದಂಗ್ ಬರೋದು ಇಷ್ಟ ಬಂದಾಗ ಹೋಗೋದು ಅಂದ್ರೆ ಸರ್, ನಿಮಗ್ ನಾನ್ ಹೇಳೋ ಅಂತದ್ ಏನೂ ಇಲ್ಲ. ನೀವು ನನಗಿಂತ ಸೀನಿಯರ್. ಸರಿ ಸರಿ, ಇನ್ಮೇಲೆ ಮಂತ್ರ ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರೋ ಥರ ನೋಡ್ಕೋತೀನಿ. ಆದರೆ ನಂದೊಂದು ರಿಕ್ವೆಸ್ಟ್ ಏನು ಅಂದರೆ, ಮಂತ್ರಗೊಂದು ಸೆಪರೇಟ್ ಕ್ಯಾಬಿನ್ ಅಂತ ಕೊಟ್ರೆ. ಅರ್ಚನಾ ಮೇಡಮ್, ಇದಕ್ ನಾನು ಉತ್ತರ ಕೊಡ್ಲಾ? ಹಾ ಎಸ್ ಮ್ಯಾಮ್, ಪ್ಲೀಸ್ ಪ್ರೊಸೀಡ್. ನೋಡಪ್ಪ ಸುಶಾಂತ್, ನಿಮ್ ಹೆಂಡತಿಗೆ ಸಪ್ರೇಟ್ ಚೇಂಬರ್ ಕೊಡೋದ್ರಲ್ಲಿ ಅಭ್ಯಂತರ ಏನೂ ಇಲ್ಲ. ಆದ್ರೆ ಅಲ್ಲಿ ಕೂತ್ಕೊಂಡು ನಿಮ್ ಹೆಂಡತಿ ಸರಿಯಾಗಿ ಕೆಲಸ ಮಾಡಲ್ವೇ? ನಿಮ್ ಹೆಂಡತಿ ಯಾವ ಕೆಲ್ಸನೂ ಕಂಪ್ಲೀಟ್ ಮಾಡಿಲ್ಲ. ಈಗೇನ್ ನಡೆದಿದೆ ಗೊತ್ತಾ? 2-3 ತಿಂಗಳಿಂದ ಎಲ್ಲಾ ಖರ್ಚಿಗೂ ಸಸ್ಪೆನ್ಸ್ ಅಕೌಂಟ್ನ ತೋರಿಸ್ತಾ ಇದ್ದಾರೆ. ಅದು ಆಫೀಸ್ ಖರ್ಚಲ್ಲ, ಸೈಡ್ ಖರ್ಚಿಗೆ. ಸಣ್ಣ ಪುಟ್ಟ ಅಮೌಂಟ್ ಆದ್ರೆ ಪರವಾಗಿಲ್ಲ ಸುಶಾಂತ್. 1 ಲಕ್ಷ 2 ಲಕ್ಷ ಓಕೆ, ಹಾಗಾಗಿ ಹೊರಟೋಗುತ್ತೆ. ಹಾಕೊಟ್ರು ಇಮಿಡಿಯೇಟ್ಲಿ ಅಕೌಂಟ್ ಬ್ಯಾಲೆನ್ಸ್ ಟ್ಯಾಲಿ ಆಗ್ಬೇಕಲ್ವಾ? ಇಂಟರ್ನಲ್ ಆಡಿಟ್ ಆದ್ರೆ ಓಕೆ. ನಾಳೆ ಹೊರಗಡೆಯಿಂದ ಯಾರಾದ್ರೂ ಆಡಿಟಿಂಗ್ ಬಂದ್ರೆ ಯಾರ ಹತ್ರ ಕೊಡೋದು? ಮಧ್ಯದಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿತ್ತು, ಹಾಗಾಗಿ ಎಲ್ಲ ಪೆಂಡಿಂಗ್ ಆಯ್ತು ಅಷ್ಟೇ. ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀನಿ. ಹೇಗ್ ಮಾಡ್ತೀಯಾ? ಹೇಗ್ ಮಾಡ್ ಮುಗಿಸ್ತೀಯಾ? ನೀನ್ ಮುಗಿಸ್ಕೊಡ್ತೀಯಮ್ಮ. ಆದ್ರೆ ಮಧ್ಯದಲ್ಲಿ ಏನಾದ್ರೂ ತಪ್ಪು ನಡೆದ್ರೆ ಅದನ್ನ ಯಾರು ರಿಕವರಿ ಮಾಡೋರು? ಮಾತಾಡು ಮಂತ್ರ, ಮಾತಾಡು. ಅದಕ್ಕೆ ಅಕೌಂಟ್ಸ್ನೆಲ್ಲ ನಾನು ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟಿದೀನಿ. ಇನ್ಮೇಲಿಂದ ನಾನ್ ನೋಡ್ಕೋತೀನಿ ಸುಶಾಂತ್. ಅಷ್ಟೇ ಅಲ್ಲ ಸುಶಾಂತ್ ಸರ್, ಸರ್ ಇಲ್ಲೊಂದು ದೊಡ್ಡ ಮಿಸ್ಟೇಕ್ ಆಗಿದೆ. ಸಾಧನಾ ಮೇಡಮ್ ಹೇಳ್ದಾಗೆ ಅಕೌಂಟ್ಸ್ಗೂ ವೋಚರ್ಸ್ಗೂ ಟ್ಯಾಲಿನೇ ಆಗ್ತಿಲ್ಲ. ವಾಟ್? ಸಪೋರ್ಟಿಂಗ್ ಬಿಲ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಕೆಲಸಕ್ಕೆ ಬರಲ್ಲ ಸರ್. ಕೆಲವೊಂದ್ಸಲ ಹೆಲ್ಪ್ ಆಗುತ್ತೆ, ಕೆಲವೊಂದ್ಸಲ ಹೆಲ್ಪ್ ಆಗಲ್ಲ. ಕಂಪ್ಯೂಟರ್ ಮುಂದೆ ಕೂತು ಲೆಕ್ಕನ ಟ್ಯಾಲಿ ಮಾಡ್ಬಿಡ್ಬೋದು, ಆದ್ರೆ ಅದಕ್ಕೆಷ್ಟು ಟೈಮ್ ತಗೊಳುತ್ತೆ? ಆ ಟೈಮ್ ಎಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಸರ್? ನೆನ್ನೆ ರಾತ್ರಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಫೈಲ್ಸ್ಗಳನ್ನ ಮನೆಗೆ ತಗೊಂಡು ಹೋಗಿ ನೋಡ್ದೆ. ಇನ್ ಕೆಲವು ಫೈಲ್ಸ್ಗಳನ್ನ ಸಾಧನಾ ಮೇಡಮ್ ಕೊಟ್ಟಿದ್ದೀನಿ. ಮನೆಗೆ ಹೋಗಾದ್ಮೇಲೆ ಸಾಧನಾ ಮೇಡಮ್ ಹತ್ರ ಇರೋ ಫೈಲ್ಸ್ಗಳನ್ನ ಒಂದ್ಸಲ ಚೆಕ್ ಮಾಡಿ. ಹೌದಾ? ಇಷ್ಟೊಂದೆಲ್ಲ ಆಗಿದ್ಯಾ? ಮಂತ್ರ, ಏನ್ ನಡೀತಾ ಇದೆ? ಏನ್ ಮಾಡಿದ್ಯಾ ನೀನು? ಬಿಡಿ, ನನಗೆ ಅರ್ಥ ಆಯ್ತು. ನನಗೆಲ್ಲಿನ ಕೆಲಸ ಇಲ್ಲ ಅಂತ ನೀವೆಲ್ಲರೂ ಸರಿ ಡಿಸೈಡ್ ಮಾಡಾಗಿದೆ. ಮ್ಯಾಮ್, ನಿಮಗೋಸ್ಕರನೇ ಒಂದು ಬ್ಯೂಟಿಫುಲ್ ಆಗಿರೋ ಕೆಲಸನ ಒಂದು ಡಿಸೈನ್ ಮಾಡಿಟ್ಟಿದ್ದೀನಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ಇದಕ್ಕಿಂತ ಬೆಟರ್ ಚಾಯ್ಸ್. ಏನದು ನಿಮ್ಮ ಬೆಟರ್ ಚಾಯ್ಸ್? ಏನಿಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಾನಿದ್ದೀನಿ, ನನ್ ಜೊತೆ ನೀವಿದ್ಬಿಡಿ. ಜೊತೆಲಿರೋ ಅಂದ್ರೆ ನನ್ ಜೊತೆಲೇ ಇದ್ದು ಈ ಪ್ರಾಜೆಕ್ಟ್ ನಡೆಸೋದಿಕ್ಕೆ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡಿ. ಏನೋ ಅಸಿಸ್ಟೆಂಟ್ ತರಾನಾ? ನಾನು ನಿಮಗ್ ಅಸಿಸ್ಟೆಂಟ್ ಆಗಿರ್ಬೇಕಾ? ಅದು ಈ ಜನ್ಮದಲ್ಲಾಗಲ್ಲ. ಅಯ್ಯೋ, ಐ ಆಮ್ ಸಾರಿ, ನಾನು ಅಸಿಸ್ಟೆಂಟ್ ಅಂತ ಹೇಳಕ್ಕಾಗಲ್ಲ. ನಿಮಗ್ ಸಿಕ್ಕಾಪಟ್ಟೆ ಅನುಭವ ಇರೋದ್ರಿಂದ ಅಡ್ವೈಸರ್ ಅಂತ ತಿಳ್ಕೊಳ್ಳಿ. ಹೋಪ್ ಐ ಆಮ್ ನಾಟ್ ರಾಂಗ್. ಪರ್ಫೆಕ್ಟ್. ಅರ್ಚನಾ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆಯಲ್ಲ? ಸುಶಾಂತ್ ಸರ್, ನಾನು ಈ ವಿಚಾರವಾಗಿ ಮೇಡಮ್ಗೆ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡ್ತಿದ್ದೀನಿ.
ಅವ್ರು ಏನಾದ್ರೂ ಮನ್ಸಲ್ಲಿಟ್ಕೊಂಡು ಪ್ರತಿಯೊಂದಕ್ಕೂ ಕ್ರಾಸ್ ಕ್ವೆಶ್ಚನ್ ಹಾಕ್ತಾನೆ ಇರ್ತಾರೆ. ಈಗ ಈ ಪ್ರಾಜೆಕ್ಟ್ ಅಲ್ಲಿ ಮೊದ್ಲಿಂದನೂ ಅವ್ರಿರೋದ್ರಿಂದ ಎಲ್ಲ ವಿಷಯ ಅವ್ರಿಗೆ ಗೊತ್ತು. ಅಕೌಂಟ್ಸ್ ಬೇಕಿದ್ರೆ ಸಾಧನಾ ಮ್ಯಾಮ್ ನೋಡ್ಕೊಳ್ಳಿ, ಜೊತೆಲಿ ಕಲೀಗ್ಸ್ ಇದ್ದೇ ಇರ್ತಾರೆ. ಆದ್ರೆ ಮಂತ್ರ ಮೇಡಮ್ ನನ್ ಜೊತೆಲೇ ಇರ್ಲಿ. ನಾವಿಬ್ರು ಸೇರ್ಕೊಂಡು ಪ್ರಾಜೆಕ್ಟ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತೀವಿ. ಈಗ ನಿಮ್ ಮುಂದೆನೆ ಅವ್ರು ನನ್ನ ಹತ್ರ ಏನ್ ಹೇಳಿದ್ರು ನೋಡಿದ್ರ? ಅಸಿಸ್ಟೆಂಟ್ ಅಂದ್ರು. ನಾನು ಅಡ್ವೈಸರ್ ಅಂತ ತಪ್ಪಾಗೇನಾದ್ರೂ ಯೂಸ್ ಮಾಡದ್ನಾ? ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಿದೆ. ಮಂತ್ರ, ಇದರಲ್ಲಿ ನಿಂಗೇನಾದ್ರೂ ತೊಂದರೆ ಇದೆಯಾ? ನಾನು ಹೇಳಿದ್ರೆ ಇವ್ರು ಕೇಳ್ತಾರಾ? ಮೊದ್ಲು ನೀವ್ ಹೇಳಕ್ ಶುರು ಮಾಡಿ ಮಂತ್ರ ಮೇಡಮ್, ಆಮೇಲೆ ಕೇಳ್ತೀನ ಇಲ್ವೋ ನಿಮ್ಗೆ ಗೊತ್ತಾಗುತ್ತೆ. ಮಂತ್ರ ಅವರೇ, ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ನಾವು 3 ಜನ ಲೇಡೀಸ್ ಮನ್ಸ್ ಮಾಡಿದ್ರೆ ಈ ಪ್ರಾಜೆಕ್ಟ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಅದ್ಭುತವಾಗಿ ಮಾಡಿ ಸುಶಾಂತ್ ಸರ್ಗೆ, ಸಿದ್ಧಾರ್ಥ್ ಸರ್ಗೆ ಒಳ್ಳೆ ಗಿಫ್ಟ್ ಕೊಡೋಣ. ನೀವು ಬೇರೆ ಬೇರೆ ಏನೇನೋ ಯೋಚನೆಗಳು ಮಾಡಿ ನಿಮ್ಮನ್ನ ನೀವ್ ಯಾಕೆ ಕೀಳಾಗಿ ನೋಡ್ಕೋತೀರಾ? ಇರ್ಲಿ, ಇದು ಚರ್ಚೆ ಸುಮ್ಮನೆ ಹೋಗ್ತಾನೆ ಇದೆ. ಇಲ್ಗೆ ಬಿಟ್ಬಿಡೋಣ. ನನಗೆ ಗೊತ್ತಿರೋಷ್ಟು ಇಲ್ಲೇನ್ ಸಮಸ್ಯೆ ಇಲ್ಲ. ಮಂತ್ರ, ನೀನ್ ಆಫೀಸ್ಗೆ ಕರೆಕ್ಟ್ ಟೈಮಿಗೆ ಬಂದ್ಬಿಡು. ಯಾಕೆಂದ್ರೆ ಅವರಿಬ್ರು ಕರೆಕ್ಟಾಗಿ ಬರ್ತಿದಾರಲ್ವಾ? ಹಾಗಿದ್ಮೇಲೆ ನೀನು ಬರಲೇಬೇಕಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮನೆ ಕೆಲಸನ ಪಕ್ಕಕ್ಕಿಟ್ಟು ಆಫೀಸಿಗೆ ಇನ್ ಟೈಮ್ ಬಂದ್ಬಿಡು. ನನಗೆ ಫಸ್ಟು ಮಂತ್ರ ಹೇಳಬೇಕಾದ್ರೆ ಸ್ವಲ್ಪ ಮನ್ಸಿಗೆ ನೋವಾಯ್ತು. ಈಗ ನಿಮ್ಮಿಬ್ಬರ ಸ್ಥಾನಮಾನದಲ್ಲೇ ಮಂತ್ರನ್ ಕೂರಿಸ್ತಾ ಇದ್ದೀರಾ ಅಂದಾಗ ಸಮಾಧಾನ ಆಯ್ತು. ನನಗೆ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ದೂರದೃಷ್ಟಿ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅಷ್ಟೇ, ನಿಮ್ಗೆ ಅನ್ಸಿರೋ ಹಾಗೆ ನಾವು ಅನ್ಕೊಂಡಿದೀವಿ. ಮಂತ್ರ ಮೇಡಮ್, ನಿಮಗ್ ಓಕೆನಾ? ಬೇಕಾದ್ರೆ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ. ನೀವು ಫೋರ್ಸ್ ಏನಿಲ್ಲ. ಆಯ್ತು, ಇನ್ ಮುಂದೆ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಅರ್ಚನಾ ಅವರೇ. ಥ್ಯಾಂಕ್ ಯು ಅದ್ಗೆ.